ವಿಜೇಂದ್ರ ವಿರುದ್ಧವಾಗಿ ಯತ್ನಾಳ್ ತಂಡ ಸಿಡಿದೆದ್ದಿದ್ದು ನಿಜ, ದೆಹಲಿಗೆ ಹೋಗಿದ್ದು ನಿಜ. ಆದರೆ ಇಡೀ ದೆಹಲಿಯ ಪ್ರವಾಸ ನೀರಿನಲ್ಲಿ ಈ ಥರ ಹೋಮ ಮಾಡ್ದಂಗಾಯ್ತಾ, ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಯ್ತಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಯತ್ನಾಳ್ ಅವರ ದೆಹಲಿ ಪ್ರವಾಸ ಈ ಕ್ಷಣಕ್ಕಂತೂ ಫ್ಲಾಪ್ ಆಗಿದೆ ಅಂತ. ಕಾರಣ, ಒಂದು ಕಡೆ ದೆಹಲಿ ಎಲೆಕ್ಷನ್ ಇತ್ತು, ಕುಂಭಮೇಳ ಇನ್ನೊಂದು ಕಡೆ ನಡೀತಾ ಇತ್ತು. ನನಗೆ ಗೊತ್ತಿಲ್ಲ ಎಷ್ಟು ಜನ BJP ಹೈಕಮಾಂಡ್ ನಾಯಕರು ಯಾವ್ಯಾವ ವಿಷಯಗಳಲ್ಲಿ ಯಾವ್ಯಾವ ಊರುಗಳಲ್ಲಿ ಬ್ಯುಸಿಯಾಗಿದ್ದರು. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಅದು ಈ ಸಮಯವನ್ನು ಇವರು ಆಯ್ಕೆ ಮಾಡಿಕೊಂಡಿದ್ದೆ ತಪ್ಪಾ, ಅಥವಾ ಈ ತಂಡಕ್ಕೆ ನಿಜವಾಗ್ಲೂ BJP ಹೈಕಮಾಂಡ್ ಬೆಲೆನೇ ಕೊಡಲಿಲ್ವಾ? ಬಂದ ದಾರಿಗೆ ಸುಂಕವಿಲ್ಲದೆ ವಾಪಸ್ಸಾಗಿದ್ದಾರೆ BJP ರೆಬೆಲ್ ನಾಯಕರು. ಏರ್ ಟಿಕೆಟ್ ಒಂದು ಖರ್ಚಾಗಿರುತ್ತೆ ಅವರಿಗೆ, ಇರಲಿ. ವರಿಷ್ಠರನ್ನ ಭೇಟಿ ಮಾಡದೆ, ದೂರನ್ನು ಕೂಡ ಕೊಡದೆ ಬೆಂಗಳೂರು ಕಡೆಗೆ ಇಡೀ ತಂಡ ಪ್ರಯಾಣವನ್ನು ಬೆಳೆಸಿದೆ. ಇದು ನಿಜವಾಗ್ಲೂ ಅವರು ಬ್ಯುಸಿ ಇದ್ದರು ಅಂತ ಇವ್ರು ಯಾರಿಗೂ ಸಿಕ್ಕಿಲ್ವಾ, ಅಥವಾ ವಿಜೇಂದ್ರ ಕೊಟ್ಟಿರ್ತಕ್ಕಂಥ ಚೆಕ್ಮೇಟ್ಗೆ ಇವರೆಲ್ಲರೂ ಕೂಡ ತಂಡ ಹೊಡೆದಿದ್ದಾರಾ? ಅಲ್ಲಿ ವಿ ಡೋಂಟ್ ನೋ. ಹೈಕಮಾಂಡ್ ನಾಯಕರನ್ನು ವಿಜೇಂದ್ರ ಅವರೇ ಚೆನ್ನಾಗಿ ಇಟ್ಕೊಂಡಿದ್ದರೆ ಏನು ಮಾಡೋಕ್ಕಾಗುತ್ತೆ? ಇವ್ರು ಯಾರಿಗೂ ಸಿಗದೇನೂ ಹೋಗಿರಬಹುದು. ಅವರು ನಿಮ್ಮನ್ನು ಮಾತಾಡ್ಸಲ್ಲ ನಾನು ಅಂತ ಹೇಳೋ ಬದಲಿಗೆ ಬ್ಯುಸಿ ಇದ್ದೀವಿ ಅಂತ ಕೂಡ ಹೇಳಿ ಕಳಿಸಿರಬಹುದಲ್ವಾ? ದೆಹಲಿಯಿಂದ ಕುಂಭಮೇಳಕ್ಕೆ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಹೊರಟುಬಿಟ್ರು ಅಲ್ಲಿಂದಾನೆ. ಇನ್ನೇನು ದೆಹಲಿಗೆ ಹೇಗಿದ್ರು ಬಂದಿದ್ದೀನಿ, ಕುಂಭಮೇಳಕ್ಕಾದರೂ ಹೋಗಿ ಬರೋಣ, ಇವರಂತೂ ಸಿಕ್ಕಲಿಲ್ಲ, ಆ ಕಡೆ ಅವರು ಹೊರಟಿರಬಹುದು. ನಿನ್ನೆ ಬೇರೆ ಸಂತೋಷ್ ಅವರನ್ನು ಮಾತ್ರ ಭೇಟಿಯಾಗಿದ್ದರು ಕುಮಾರ್ ಬಂಗಾರಪ್ಪ ಅವರು. ಅದನ್ನು ಹೊರತುಪಡಿಸಿದ್ರೆ ಮತ್ತಾರನ್ನು ಕೂಡ ಭೇಟಿ ಮಾಡಿಲ್ಲ ಎನ್ನುವ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಹೈದರಾಬಾದ್ಗೆ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ತೆರಳಿದ್ದಾರೆ. ಬೆಂಗಳೂರಿನ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ. ದೆಹಲಿಯಲ್ಲೇ ಸಭೆ ನಡೆಸಿ ಮುಂದಿನ ಹೆಜ್ಜೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಂಡಾಯ ನಾಯಕರು. ಇದರಲ್ಲಿ 2-3 ಥರ ಇರುತ್ತೆ. ನಿಮಗೆ ಸಪೋಸ್ BJP ಹೈಕಮಾಂಡ್ಗೆ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷ ಆಗಿ ಮುಂದುವರಿಯುವುದು ಇಷ್ಟ ಇರಲಿಲ್ಲ ಅಂತ ಅಂದುಕೊಳ್ಳಿ. ಆದರೆ ಒಂದು ಡ್ಯಾಮೇಜ್ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿಯನ್ನು ನೀವು ಸೋಲಿಸುವ ಮುನ್ನ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಸೋಲಿಸುವ ಮುನ್ನ ಆತನ ವ್ಯಕ್ತಿತ್ವವನ್ನು ಮೊದಲು ಸೋಲಿಸಿ ಅಂತ, ಅವನ ಕ್ಯಾರೆಕ್ಟರ್ನ ಮೊದಲು ಸೋಲಿಸಬೇಕು ಅಂತ. ಈದರ್ ವೇ ಆ ಕ್ಯಾರೆಕ್ಟರ್ನ ನೀವು ಯಾವ ರೀತಿಯಲ್ಲಾದರೂ ಸೋಲಿಸಬಹುದು. ಅಪಪ್ರಚಾರ ಮಾಡ್ತೀರಾ, ಕೆಟ್ಟ ರೀತಿಯಲ್ಲಿ ಅವ್ರ ಬಗ್ಗೆ ಬಿಂಬಿಸ್ತೀರಾ, ಅಥವಾ ಆತ ಅನ್ಫಿಟ್, ನಾಲಾಯಕ್, ಯೋಗ್ಯ ಅಲ್ಲ, ಈ ಥರದ್ದು ಒಂದು 5-6 ರೀತಿಯ ಅಸ್ತ್ರಗಳಿರ್ತವೆ. ವ್ಯಕ್ತಿಯನ್ನು ಸೋಲಿಸುವುದಕ್ಕಿಂತ ಮುಂಚೆ ವ್ಯಕ್ತಿತ್ವವನ್ನು ಸೋಲಿಸುವುದು ಮೊದಲ ಹೆಜ್ಜೆ ಆಗಿರುತ್ತೆ. ಒಂದು ವೇಳೆ BJP ಹೈಕಮಾಂಡ್ಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ ವಿಜೇಂದ್ರಾಗ್ ಒಂದೇ ದಿನ ಅಂತೂ ಹೊಡೆದು ಸೋಲಿಸಿ ಮನೆ ಕಳ್ಸೋಕ್ಕಾಗಲ್ಲ ಅಲ್ವಾ? ಬಲಿಷ್ಠ ನಾಯಕ, ಯುದ್ಧದಲ್ಲಿ ಹೊಡೆದ್ಬಿಟ್ಟು ಸೋಲಿಸ್ಬಿಡ್ತೀರಾ ಅವ್ರನ್ನ? ನೋ, ಆಗಲ್ಲ. ಅಂತ ಬಂದಾಗ ಏನು ಮಾಡಬೇಕು? ಆ ವ್ಯಕ್ತಿತ್ವವನ್ನು ಸೋಲಿಸಬೇಕು. BJP ಹೈಕಮಾಂಡೇ ನೇರವಾಗಿ ಎಂಟ್ರಿ ಆಗಿಬಿಟ್ರೆ ಇದೇನಿದು? BJP ಹೈಕಮಾಂಡೇ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿರುವುದು. ಈಗ ಇದೇ BJP ಹೈಕಮಾಂಡೇ ವಿಜೇಂದ್ರ ಅವರ ವಿರುದ್ಧವಾಗಿ ಗುಟ್ರು ಹಾಕ್ತಾ ಇದೆಯಾ, ಗುಡುಗ್ತಾ ಇದೆಯಾ ಅಂತ ಬಂದಾಗ ಸಹಜವಾಗಿ ಎಲ್ರಿಗೂ ಒಂದು ಕ್ವಶನ್ ಬರುತ್ತೆ. ಪಕ್ಷದಲ್ಲಿ ಬೇರೆ ರೀತಿಯಲ್ಲಿ ಅಪಸ್ವರಗಳು ಕೇಳಿಬರಕ್ಕೆ ಶುರುವಾಗುತ್ತೆ. ಅದರ ಬದಲಿಗೆ ಒಂದು ತಂಡ ಹೇಗೂ ನೋಡಿ, ಈ ತಂಡಕ್ಕೆ BJP ಹೈಕಮಾಂಡ್ ಸಪೋರ್ಟ್ ಇದೆ ಅಂತಲೂ ನಾನು ಮಾತಾಡ್ತಾ ಇಲ್ಲ, ಸಪೋರ್ಟ್ ಇಲ್ಲವೇ ಇಲ್ಲ ಅಂತಲೂ ನಾನು ಮಾತಾಡ್ತಾ ಇಲ್ಲ. ಸಪೋರ್ಟ್ ಇರದೇ ಅಂತೂ ಇದು ಮಾಡೋಕ್ಕಾಗಲ್ಲ ಅಂತ ಮಾತ್ರ ನಾನು ಹೇಳಬಲ್ಲೆ. ಹೇಗೆ ಅಂತ ಹೇಳಿದ್ರೆ, ಆಯಿತು, ವಿಜೇಂದ್ರ ವಿರುದ್ಧವಾಗಿ ಒಂದು ಬಣ ಗುಡುಗ್ತಾ ಇದೆ ಅಂತ ಅಂದ್ಕೊಳ್ಳೋಣ ನಾವು. ಈ ಬಣ ಗುಡುಗ್ತಾ ಇದ್ದಾಗ ಒಂದು ಹೈಕಮಾಂಡ್ ಆಗಿ ಪಕ್ಷದಲ್ಲಿ ಒಂದು ರಾಜ್ಯ ಮಟ್ಟದ ಚಟುವಟಿಕೆಗಳಲ್ಲಿ ಈ ಥರದ ಘಟನೆ ಆಗಬಾರ್ದು, ನೀವೆಲ್ಲ ಬಾಯಿ ಮುಚ್ಕೊಂಡು ತೆಪ್ಪಗಿರಿ ಹೇಳಬಹುದಿತ್ತೇನೋ. ಒಂದು ಪಕ್ಷದ ಹೈಕಮಾಂಡ್ ಹೇಳಲೇ ಇಲ್ವಲ್ಲ ಇವರಿಗೆ. ಹಾಗಾದರೆ ಮೌನಂ ಸಮ್ಮತಿ ಲಕ್ಷಣಂ ಅಂಥೇಳಿ BJP ಹೈಕಮಾಂಡ್ ಬಿಹೇವ್ ಮಾಡಿದೆಯಾ? ಇನ್ ಬಿಟ್ವೀನ್ ಈ ದಿನಗಳಲ್ಲಿ 2 ತಿಂಗಳಂತಾದರೂ ಕನ್ಸಿಡರ್ ಮಾಡಿ, 3 ತಿಂಗಳಂತಾದರೂ ಕನ್ಸಿಡರ್ ಮಾಡಿ, ಉಪಚುನಾವಣೆಗಿಂತ ಮುಂಚೆ ಅಂತಾದರೂ ಪರಿಗಣಿಸಿ, ಉಪಚುನಾವಣೆ ಆದಮೇಲೆ ವಕ್ಫ್ ನಂತರ ಹೇಗೆ ಬೇಕಾದ್ರೂ ಲೆಕ್ಕ ಹಾಕ್ಕೊಳ್ಳಿ, ಅಲ್ಲಿಂದ ನಡ್ಕೊಂಡು ಬರ್ತಾ ಇದೆಯಲ್ಲ, ಇದರ ನಡುವೆ ಆಗಿರೋದು ವಿಜೇಂದ್ರ ಎನ್ನುವ ವ್ಯಕ್ತಿತ್ವಕ್ಕೆ ಸೋಲುಂಟು ಮಾಡ್ತಕ್ಕಂಥ ಕೆಲಸ. ವಿಜೇಂದ್ರ ಎನ್ನುವ ವ್ಯಕ್ತಿಗಲ್ಲ, ಆತನ ವ್ಯಕ್ತಿತ್ವಕ್ಕೇ ಸೋಲುಂಟು ಮಾಡುವಂಥ ವಿಜೇಂದ್ರ ಹೀಗೆ, ವಿಜೇಂದ್ರ ಹಾಗೆ, ವಿಜೇಂದ್ರ ದಕ್ಷತೆ ಇಲ್ಲ, ವಿಜೇಂದ್ರ ಅದಕ್ಷ, ಈ ವಿಜೇಂದ್ರನ ಬದಲಾಯಿಸಲೇಬೇಕು, ಕುಟುಂಬ ರಾಜಕಾರಣಕ್ಕೆ ಕೊನೆ ಹಾಡಲೇಬೇಕು, ಸ್ವಪಕ್ಷೀಯ ಅಂದರೆ ಏಕಪಕ್ಷೀಯ ವರ್ತನೆ ಮಾಡ್ತಾರೆ, ಯಾರ ಮಾತು ಕೇಳಲ್ಲ, ಹಾಗೆ ಹೀಗೆ ಅಂತ ಬಂದಾಗ ಆ ವ್ಯಕ್ತಿತ್ವಕ್ಕೆ ಆಗಬಹುದಾಗಿದ್ದಂಥ ಮ್ಯಾಕ್ಸಿಮಮ್ ಡ್ಯಾಮೇಜ್ ಆಗಿ ಹೋಗಿದೆ. ಯಾರ ಕಡೆಯಿಂದ? ರೆಬೆಲ್ಸ್ನ ಕಡೆಯಿಂದ. ಈಗ ರೆಬೆಲ್ಸ್ ಹೋದರು ದೆಹಲಿಗೆ, ಏನೂ ಆಗಲಿಲ್ವಂತೆ ಅಂತ ಬಂದಾಗ ಇದು ಬೇರೆ. ನಾಳೆಯ ದಿನ ಅಕಸ್ಮಾತ್ ವಿಜೇಂದ್ರ ಅವ್ರನ್ನ ಇಳಿಸೋ ಪರಿಸ್ಥಿತಿ ಬಂದಾಗ ಇಲ್ಲಿವರೆಗೆ ಆಗಿರ್ತಕ್ಕಂಥ ಡ್ಯಾಮೇಜ್ದು ದೊಡ್ಡ ತೂಕ ಇದ್ದೇ ಇರುತ್ತೆ. ಅಲ್ಲಿ ಒಂದು ಡ್ಯಾಮೇಜ್ ಆಗಿದೆಯಲ್ಲ ಇಲ್ಲಿವರೆಗೂ, ಅಕಸ್ಮಾತ್ ಇಳಿಸಿದ್ರೆ ದೊಡ್ಡ ತೂಕ ಇದ್ದೇ ಇರುತ್ತದು. ಏನಪ್ಪ ತುಂಬ ಕಂಪ್ಲೇಂಟ್ ಅಲ್ಲಪ್ಪ ನಿನ್ನ ಮೇಲೆ, ಯಾಕಪ್ಪ ಸ್ವಲ್ಪ ದಿನ ನೋಡೋಣಿರಪ್ಪ, ಬೇರೆಯವ್ರನ್ನ ಮಾಡೋಣ ಹೇಳಬಹುದು. ಆ ಮೂಲಕವಾಗಿ ರಾಜ್ಯದ ರಾಜಕಾರಣದ ಪುಟಗಳಿಂದ ಯಡಿಯೂರಪ್ಪ ಅವರನ್ನು, ಅವರ ಮಗನನ್ನು ಪಕ್ಕಕ್ಕೆ ಸರಿಸುವಂಥ ಒಂದು ಅವಕಾಶವನ್ನು BJP ಹೈಕಮಾಂಡ್ ಮಾಡ್ಕೊಳ್ತಾ ಇದೆಯಾ? ವಿ ಡೋಂಟ್ ನೋ.
ಇವತ್ತೇ ಫೈನಲ್, ಇವತ್ತೇ ಕ್ಲೈಮ್ಯಾಕ್ಸ್ ಅಂತ ಹೇಳಿ ಒಂದು ಕಡೆ ಯತ್ನಾಳ್ ನೇತೃತ್ವದ ತಂಡ ಮಾತಾಡ್ತಾ ಇತ್ತು. ಇದೀಗ ಮುಂದಿನ ಹೋರಾಟ ಹೇಗಿರುತ್ತೆ ಅಂತ ಗುಟ್ಟನ್ನು ಬಿಟ್ಟುಕೊಡ್ತಾ ಇಲ್ಲ ರೆಬೆಲ್ ಟೀಮ್. ಅಂದರೆ ಹೈಕಮಾಂಡ್ ನೆರವಿಲ್ಲದೆ ಅಂತೂ ಇಷ್ಟು ಗುಡುಗಿಲ್ಲ ರೆಬೆಲ್ ಟೀಮ್. ಅಂಥ ದೊಡ್ಡ ಸ್ಟ್ರೆಂತು ಈ ಟೀಮ್ಗಿದ್ದಂತೆ ಇಲ್ಲ. 6 ಜನ, 7 ಜನ, 8 ಜನ, ಸೋತಿರುವವರು ಇದ್ದಾರೆ, ಗೆದ್ದಿರುವವರು ಇದ್ದಾರೆ, ಇರಬಹುದಲ್ವಾ? 8 ಜನ ಈ ರೀತಿ ಮುಂದಿನ ರಾಜ್ಯಾಧ್ಯಕ್ಷ ಯಾರಾಗಬೇಕು ಅಂತ ಡಿಸೈಡ್ ಮಾಡೋಕ್ಕೆ ಸಾಧ್ಯನಾ? ಆರೋಪಗಳೇನೇ ಬರಲಿ, ಆದರೆ ಇದು ವಾಸ್ತವವಾಗಿ ಯಡಿಯೂರಪ್ಪ ಮತ್ತು ತಂಡ, ಯಡಿಯೂರಪ್ಪ ಅವರ ಫ್ಯಾಮಿಲಿ, ಇದರ ಬಗೆಗಿದ್ದಂಥ ಒಂದು ಹಗೆಯನ್ನು ಮನಸ್ಸೊಳಗಿದ್ದವರಿಗೂ ಅಥವಾ ಅದನ್ನು ಆಚೆ ಮಾತಾಡೋಕ್ಕೆ ಶಕ್ತಿ ಇದ್ದವರಿಗೂ ಕೂಡ ಮಾತನಾಡಲಿಕ್ಕೆ ಇಲ್ಲಿವರೆಗೂ ಹೈಕಮಾಂಡ್ ಒಂದು ವೇದಿಕೆಯನ್ನಾಗಿ ಮಾಡಿಕೊಡ್ತಾ ಅಂತ ದೊಡ್ಡ ಪ್ರಶ್ನೆ ರಾಜ್ಯ ರಾಜಕೀಯ ವಲಯದಲ್ಲಿ ಕಾಡ್ತಾ ಇದೆ.